ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ನಾನು ತಮ್ನೆಲ್ನಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಕೆಲವೊಂದು ಕಿಚನ್ ಆರ್ಗನೈಸರ್ಸ್ ಮತ್ತು ಕಿಚನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೆ. ಅದರದ್ದು ರಿವ್ಯೂ ಸಹ ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಪೊಟ್ಯಾಟೊ ಫ್ರೈ ರೆಸಿಪಿ ಸಹ ಶೇರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಪೊಟ್ಯಾಟೊ ಫ್ರೈ ಹಾಕಿದಾಗ ಅದರದ್ದು ರೆಸಿಪಿ ಶೇರ್ ಮಾಡಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಇವತ್ತು ಹೆಂಗೂ ಅದನ್ನು ಮಾಡಿದ್ದೆ, ಸೊ ಅದಕ್ಕೆ ಅದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಚೋಲೆ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ. ಮತ್ತು ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಆ್ಯಸ್ ಯೂಶ್ವಲ್ ಡೈಲಿ ರೋಟೀನ್ ಒಂದು ಪುಟಾಣಿ ರಂಗೋಲಿ ಹಾಕಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೇನಾದರೂ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ವರ್ಕಿಂಗ್ ಡೇಸ್ ಇರುವಾಗ ಮಧ್ಯಾಹ್ನದ ಅಡುಗೆ ಸಹ ಬೆಳಗ್ಗೆನೇ ಮಾಡಿಟ್ಬಿಡ್ತೀನಿ ಅಂತ. ಸೊ ಇವತ್ತು ಪಾಲಕ್ ಪಪ್ಪು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಾಡೋದಂತೂ ತುಂಬಾ ಈಸಿ. ಪಾಲಕ್ ಪಪ್ಪು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಇವತ್ತು ಆ ಪೊಟ್ಯಾಟೊ ಫ್ರೈದು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂಚೂರು ಜೀರಿಗೆ ಮತ್ತು ಈ ಪೊಟ್ಯಾಟೊ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಇನ್ನೇನು ಆಫ್ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ವ ಅದನ್ನೇ ಹಾಕ್ಕೋಬೋದು. ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ, ಖಾರದ ಪುಡಿ ಸಹ ನೀವು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ಸಾಂಬಾರು ಪುಡಿಯಲ್ಲೇ ಖಾರದ ಪುಡಿ ಇರೋದ್ರಿಂದ ಸಾಂಬಾರು ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಇದು ಪೊಟ್ಯಾಟೊ ಫ್ರೈದು ರೆಸಿಪಿ. ತುಂಬಾ ಸಿಂಪಲ್ಲು ಬಟ್ ತುಂಬ ರುಚಿಯಾಗಿರುತ್ತೆ. ಎಸ್ಪೆಷಲಿ ಈ ರಸಮು ಇಲ್ಲಾಂದರೆ ಈ ಥರ ಪಪ್ಸಾರು ಇಂಥದ್ದೆಲ್ಲ ಮಾಡಿದಾಗಂತೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಇವಾಗ ಮಧ್ಯಾಹ್ನದ ಲಂಚ್ಗೆ ಸ್ವಲ್ಪ ಅನ್ನ, ಬಿಸಿ ಬಿಸಿ ಅನ್ನ ಮಾಡಿಕೊಂಡೆ. ಅದಕ್ಕೆ ಪಪ್ಸಾರು, ಆಲೂಗಡ್ಡೆ ಫ್ರೈ ಮತ್ತು ತುಪ್ಪ, ಉಪ್ಪಿನಕಾಯಿ ಇಷ್ಟು ಹಾಕ್ಕೊಂಡು ತಿಂದು ಒಂಚೂರು ಮೀಶೋಯಿಂದ ಫ್ಯೂ ಆರ್ಗನೈಸರ್ಸ್ ಬಂದಿತ್ತು, ಅದನ್ನೆಲ್ಲ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಒಂದು ಗ್ಲಾಸಸ್ಸು ಮತ್ತು ಈ ಬೌಲ್ಸು ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಆರ್ಗನೈಸರ್ಸ್ನ ತರಿಸಿದ್ದೆ. ಸೊ ಇದೇನಕ್ಕೆ ನಾನು ಸೆಲೆಕ್ಟ್ ಮಾಡಿದೆ ಅಂದರೆ ಇದರಲ್ಲಿ ಮೊಳೆ ಹೊಡೆಯೋ ಅವಶ್ಯಕತೆ ಇಲ್ಲ. ಸ್ಟಿಕ್ ಮಾಡೋಕ್ಕೆ ಕೂಡ ಈ ಥರ ಹೂಕ್ಸ್ ಕೊಟ್ಟಿರ್ತಾನೆ. ಅಂದರೆ ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ಇದನ್ನು ಅದಕ್ಕೆ ಹ್ಯಾಂಗ್ ಮಾಡೋದಷ್ಟೇ. ಸೊ ಈ ಮೊಳೆ ಎಲ್ಲ ಹೊಡೆದ್ರೆ ಸುಮ್ಮನೆ ಹಾಳಾಗುತ್ತಲ್ವ ಗೋಡೆ, ಆ ಒಂದು ರೀಸನಿಂದ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಗ್ಲಾಸಸ್ ಅಕಾಮಡೇಟ್ ಆಗುತ್ತೆ. ಸೊ ನನ್ನ ರಿಕ್ವೈರ್ಮೆಂಟ್ಗೆ ಇದು ಕರೆಕ್ಟಾಗಿದೆ. ಸೊ ಆ ಒಂದು ರೀಸನಿಂದ ಇದನ್ನು ತರಿಸ್ಕೊಂಡೆ. ಇದು ಕಿಚನ್ಗೆ ಅಂತಲೇ ಅಲ್ಲ, ಬಾತ್ರೂಮ್ಸ್ಗೆ ಸಹ ನಾವು ಯೂಸ್ ಮಾಡ್ಕೋಬೋದು. ಇಲ್ಲ ಲಿವಿಂಗ್ ರೂಮ್ಸಲ್ಲಿ ಎಲ್ಲಿ ನಮಗೆ ಥಿಂಗ್ಸ್ನ ಆರ್ಗನೈಸ್ ಮಾಡ್ಕೋಬೇಕು ಅಂದರೆ ಗೋಡೆಗೆ ಮೊಳೆ ಹೊಡಿದೀರಾ ಜಸ್ಟು ಸ್ಟಿಕ್ ಮಾಡಿ ಹ್ಯಾಂಗ್ ಮಾಡೋ ಅಂಥದ್ದಷ್ಟೇ. ಸೊ ಅಂಥ ಜಾಗದಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಕನೆಕ್ಟ್ ಮಾಡೋದು ಕೂಡ ಸಹ ತುಂಬಾ ಈಸಿ. ಈ ಥರ ಒಂದು ಹೋಲ್ ಕೊಟ್ಟಿರ್ತಾರೆ, ಅದರಲ್ಲಿ ಈ ಅಡಸಿವ್ ಇರೋವಂಥ ಹೂಕ್ ಸಹ ಕೊಟ್ಟಿರ್ತಾನೆ. ಅದನ್ನು ಆ ಹೋಲ್ಗೆ ಕನೆಕ್ಟ್ ಮಾಡಿ ಸ್ಕ್ರೂಸ್ನ ಫಿಟ್ ಮಾಡಿದ್ರೆ ರೆಡಿ ಇರುತ್ತೆ. ಹಿಂದೆ ಒಂದು ಶೀಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ಗೋಡೆಗೆ ಸ್ಟಿಕ್ ಮಾಡೋದು. ಸೊ ಇದಕ್ಕೆ ಸ್ಕ್ರೂಸ್ ಸಹ ಕೊಟ್ಟಿರ್ತಾರೆ, ಮೊಳೆ ಸಹ. ನಿಮಗೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ನೀವು ಮೊಳೆ ಸಹ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲ ಗೋಡೆ ಎಲ್ಲ ಹಾಳಾಗಬಾರ್ದು ಅಂದರೆ ಈ ಥರ ಸ್ಟಿಕ್ ಮಾಡೋ ಅಂಥ ಹೂಕ್ ಸಹ ಯೂಸ್ ಮಾಡ್ಬೋದು. ಸೊ ನಾನು ಈ ವುಡ್ ವರ್ಕ್ ಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ನನ್ನ ಮೊಳೆ ಎಲ್ಲ ಬೇಡ, ವುಡ್ ವರ್ಕ್ ಹಾಳಾಗುತ್ತೆ ಅಂತ ಈ ಥರ ಅಡಸಿವ್ ಇರೋವಂಥ ಹೂಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಫಿಟ್ ಆಗಿದೆ. ಸೊ ಇದು ಏನಕ್ಕೆ ಒಂದು ಅಡ್ವಾಂಟೇಜ್ ಅಂದರೆ ಆಲ್ರೆಡಿ ನಮ್ಮದು ಕಿಚನ್ ಎಂಟ್ರೆನ್ಸಲ್ಲಿ ಈ ಥರ ಗ್ಲಾಸ್ವೇರ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಒಂದು ಆರ್ಗನೈಸರ್ ತೊಗೊಂಡಿದ್ದೆ. ಏಕೆಂದರೆ ಮಕ್ಕಳಿಗೆ ಸಿಗೋ ಹಂಗೆ ಒಂದು ಗ್ಲಾಸಸ್ಸು ಇಂಥದ್ದೆಲ್ಲ ಇದ್ದರೆ ಬೇಗ ಒಡೆದಾಕ್ತಾರೆ ಅಂತ. ಸೊ ಆ ಒಂದು ರೀಸನಿಂದ ಅದ್ರ ಪಕ್ಕದಲ್ಲೇ ಈ ಥರ ಆರ್ಗನೈಸರ್ ಯೂಸ್ ಮಾಡಿಕೊಂಡು ಈ ಥರ ಈ ಗ್ಲಾಸ್ದು ಈ ಪಿಂಗಾಣಿ ಗ್ಲಾಸಸ್ಸು ಇದೆಲ್ಲ ಮಕ್ಕಳು ಬೇಗ ಹಾಳು ಮಾಡ್ತಾರಲ್ವ ಸಿಕ್ಕಿದ್ರೆ ಅಂತ ಇವಾಗ ಅವ್ರ ಕೈಗೆ ಎಟಕ್ದಿರ ಇರೋಂಗೆ ಇಲ್ಲಿ ಸ್ಟಿಕ್ ಮಾಡಿ ನನ್ನ ಒಂದು ಗ್ಲಾಸ್ವೇರ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ 2-3 ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾರೆ ಅವ್ರ ಕೈಗೆ ಸಿಗೋ ಹಂಗೆ ಇಟ್ಟಿರೋದ್ರಿಂದ. ಸೊ ಇವಾಗ ಹೆಂಗೂ ಸ್ಟೀಲ್ ಗ್ಲಾಸಸ್ ಎಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಈ ಒಂದು ಗ್ಲಾಸ್ವೇರ್ಸ್ ಇದ್ದರೆ ಅಂತೂ ಅವ್ರು ಬೇಕು ಅಂತ ಇದು ಅಟ್ರಾಕ್ಟಿವ್ ಆಗಿರುತ್ತಲ್ವ ಅಂತ ಬೇಡ ಅನ್ನೋದನ್ನು ಬೇಕು ಅಂತ ಮಾಡ್ತಾರಲ್ವ, ಆ ಒಂದು ರೀಸನಿಂದ ನಾನು ಈ ಥರ ಭದ್ರವಾಗಿರಲಿ ಅಂತ ಇವಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಡೆಕೋರೇಟಿವ್ ಆಗೂ ಇರುತ್ತೆ ಪ್ಲಸ್ ಸೇಫಾಗೂ ಇರುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇದೇ ಥರ ಆರ್ಗನೈಸ್ ಮಾಡ್ಕೋಬೇಕು ಅಂದರೆ ನೀವು ಅದನ್ನು ಹೋಗಿ ತೊಗೋಬೋದು. ಸೊ ಇಲ್ಲಿ ನಾನು ಯೂಶ್ವಲಿ ಈ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ, ಬಟ್ ಇವಾಗ ಇಷ್ಟು ಸ್ಪೇಸ್ ನನಗೆ ಖಾಲಿ ಆಯಿತು. ಸೊ ಇಲ್ಲಿ ಬೇರೆ ಏನಾದರೂ ಇವಾಗ ಐಟಮ್ಸ್ ಇಟ್ಕೋಬೋದು. ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋಂಗೆ ನಂದು ಕಿಚನ್ ತುಂಬಾ ಚಿಕ್ಕದು ಪುಟ್ಟದು. ಸೊ ಅದರಲ್ಲಿ ಆದಷ್ಟು ವಸ್ತುಗಳನ್ನ ಇಟ್ಕೋಬೇಕಂದ್ರೆ ಈ ಥರ ಆರ್ಗನೈಸರ್ಸ್ ನಾನು ಯೂಸ್ ಮಾಡಲೇಬೇಕಾಗತ್ತೆ. ಮತ್ತು ಇದೊಂದು 3 ಟೈರ್ದು ಒಂದು ಆರ್ಗನೈಸರ್ ತೊಗೊಂಡಿದ್ದೀನಿ ಈ ಒಂದು ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ.
ಸೊ ಆಲ್ರೆಡಿ ನಾನು ಲೈಕ್ ಗ್ಲಾಸ್ ಬಾಟಲ್ಸ್ ಎಲ್ಲ ತೊಗೊಂಡಿದ್ದೆ, ಈ ಸ್ಪೈಸಸ್ಸು ಕಾಳುಗಳು ಎಲ್ಲ ಹಾಕ್ಕೊಳ್ಳೋಕ್ಕೆ. ಇವಾಗ ಸ್ವಲ್ಪ ಪುಟಾಣಿ ಅದೇ ಥರ ಡಿಸೈನಲ್ಲೇ ಪುಟಾಣಿ ಗ್ಲಾಸಸ್ಸು ಮತ್ತು ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ಇಡೋಕ್ಕೆ ಗ್ಲಾಸ್ ಬಾಟಲ್ ಸಹ ತೊಗೊಂಡಿದ್ದೀನಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ಒಂದರಿಂದ ಒಂದು ಇಟ್ಟರೆ ಕಾಣಲ್ಲ, ಬಟ್ ಈ ಥರ ಟ್ರೀ ಟೈಯರಲ್ಲಿ ಇಟ್ಕೊಂಡ್ರೆ ಏನು ಇಟ್ಟಿದ್ದೀವಿ ಅಂತ ಈಸಿಯಾಗೂ ಕಾಣಿಸುತ್ತೆ, ಪ್ಲಸ್ ಈಸಿಯಾಗೂ ತೊಗೋಬೋದು. ಮತ್ತು ಇದ್ರದ್ದು ಸೈಜ್ ಸಹ ನನ್ನ ಕಬೋರ್ಡ್ ಅಂದರೆ ಏನಿರುತ್ತಲ್ಲ ವುಡ್ ವರ್ಕು ಅದರಲ್ಲಿ ಇಡೋಕ್ಕೆ ಸರಿ ಹೋಗುತ್ತೆ. ಸೊ ನನಗೆ ಗ್ಯಾರಂಟಿ ಇರಲಿಲ್ಲ ಇದು ಬಾಟಲ್ಸು ಇದಕ್ಕೆ ಫಿಟ್ ಆಗುತ್ತಾ ಅಂತ ಇಲ್ಲ. ಬಟ್ ಸೊ ಇವಾಗ ಒಂದು ಸೆಟ್ ತೊಗೊಂಡಿದ್ದೀನಿ, ಅಂದರೆ 6 ಬಾಟಲ್ಸು. ಆ್ಯಕ್ಚುಲಿ ಈ ಒಂದು ಲೈಕ್ ಆರ್ಗನೈಸರ್ಸ್ಗೆ 12 ಬಾಟಲ್ಸ್ ಬೇಕಾಗುತ್ತೆ ಫುಲ್ ಕಂಪ್ಲೀಟಾಗಿ ಫಿಲ್ ಆಗೋಕ್ಕೆ. ಸದ್ಯಕ್ಕೆ ಇದು ನೋಡಿ ಇದೆಲ್ಲ ಕರೆಕ್ಟಾಗಿ ಫಿಟ್ ಆದರೆ ಇನ್ನೊಂದು ಸೆಟ್ ತೊಗೊಳ್ಳೋಣ ಅಂತ ಇವಾಗ ಜಸ್ಟ್ ಒಂದು ಸೆಟ್ ತೊಗೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಗ್ಲಾಸ್ವೇರ್ಸ್ ಎಲ್ಲ ಏನಂದರೆ ನಾನು ಡಿಶ್ ವಾಷರಲ್ಲೂ ಯೂಸ್ ಮಾಡ್ಬೋದು, ಕ್ಲೀನಿಂಗ್ ಎಲ್ಲ ಈಸಿ. ಮತ್ತು ಲೈಕ್ ನನಗೆ ಯೂಶ್ವಲಿ ಈ ಒಂದು ಪಿಂಗಾಣಿ ಐಟಮ್ಸು ಮತ್ತು ಗ್ಲಾಸ್ ಐಟಮ್ಸ್ ತುಂಬಾ ಇಷ್ಟಪಡ್ತೀನಿ. ಕಿಚನಲ್ಲಿ ಡೆಲಿಕೇಟಾಗಿ ಯೂಸ್ ಮಾಡಬೇಕು, ಬಟ್ ತುಂಬಾ ಚೆನ್ನಾಗಿರುತ್ತೆ ಕ್ಲಾಸಿಯಾಗಿ. ನನಗೆ ಈ ಆ್ಯಂಟಿಕ್ಕು ಇಂಥ ಬಾಟಲ್ಸ್ಗಿಂತ ಈ ಥರದ್ದು ಈಸಿ, ಏಕೆಂದರೆ ಕ್ಲೀನಿಂಗು ಮತ್ತು ನೋಡೋಕ್ಕೆ ಸಹ ನೀಟಾಗಿ ಟ್ರಾನ್ಸ್ಪರೆಂಟಾಗಿ ನನ್ನ ಒಂದು ರಿಕ್ವೈರ್ಮೆಂಟ್ಗೆ ಸೂಟಬಲ್ ಆಗಿದೆ. ಸೊ ಇದರಲ್ಲೇ ದೊಡ್ಡ ಸೈಜ್ ಸಹ ತೊಗೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಾನು ಅದನ್ನು ಸಹ ನಿಮಗೆ ತೋರಿಸಿದ್ದೆ. ಸೊ ಇವಾಗ ಜೋಡಿಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ ಈ ಥರ ಒಂದೊಂದು ರೋ ಅಲ್ಲಿ 4 ಬಾಟಲ್ಸ್ ಫಿಟ್ ಆಗುತ್ತೆ. ಸೊ ಇನ್ನೂ ಒಂದು 6 ಬಾಟಲ್ಸ್ ತೊಗೊಂಡ್ರೆ ಕರೆಕ್ಟಾಗಿ ಒಂದು ಲೈಕ್ ಆರ್ಗನೈಸರ್ಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಚಿಕ್ಕ ಸೈಜ್ ಬಾಟಲ್ಸೇ ಅಲ್ಲ, ನೀವು ದೊಡ್ಡ ದೊಡ್ಡ ಸೈಜ್ ಬಾಟಲ್ಸ್ ಸಹ ನೀವು ಇಟ್ಕೋಬೋದು. ಸೊ ಇವಾಗ ನಾನು ನಿಮಗೆ ದೊಡ್ಡ ಸೈಜ್ ಬಾಟಲ್ಸ್ ಇಟ್ರೂ ಯಾವ ರೀತಿ ಕಾಣುತ್ತೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಸೊ ಈ ಚಿಕ್ಕ ಬಾಟಲ್ಸ್ ಬಂದು 300 ml ಫಿಟ್ ಆಗುವಂಥ ಬಾಟಲ್ಸು. ಇನ್ನು ನೆಕ್ಸ್ಟ್ 500 ml ಬಾಟಲ್ ಸಹ ಇದಕ್ಕೆ ನೀಟಾಗಿ ಫಿಟ್ ಆಗುತ್ತೆ. ನೋಡಿ ನಾನು ಇಡ್ತಾ ಇರೋದಲ್ಲ, ಇದು 500 ml ಬಾಟಲ್ಸು. ಸೊ ಇದು ಸಹ 4 ಬಾಟಲ್ಸು ಫಿಟ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ 500 ml ಬಾಟಲ್ಸ್ಗೆ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ನನಗೆ ಅನಿಸ್ತು, ಬಟ್ ನಾನು 300 ml ಇಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಈ ಒಂದು ಬಾಟಲ್ಸ್ ಚಿಕ್ಕ ಬಾಟಲ್ಸ್ನ ಆರ್ಡರ್ ಮಾಡಿದ್ದೀನಿ, ಪಕ್ಕ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ ಇದು ತಗೊಳ್ಳೋಕ್ಕೂ ಸಹ ತುಂಬಾ ಈಸಿ, ಏಕೆಂದರೆ ಒಂದರಿಂದ ಒಂದು ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಮತ್ತು ತಗೊಳ್ಳೋಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ಏನು ತಗೊಳ್ತಾ ಇದ್ದೀವಿ ಅಂತ. ಸೊ ನಿಮಗೆಲ್ಲ ಇದು ಇಷ್ಟ ಆಗಿದೆ ಪ್ರಾಡಕ್ಟ್ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇದ್ರದ್ದು ರಿಕ್ವೈರ್ಮೆಂಟ್ ಇದ್ದರೆ ನಾನು ಲಿಂಕ್ ಆ್ಯಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗಿ ತಗೊಳ್ಳಿ. ಮತ್ತು ಕೆಳಗಡೆ ಕೂಡ ಸ್ಪೇಸ್ ಇದೆ, ಇಲ್ಲಿ ಏನಾದರೂ ಪ್ಲೇಟ್ಸು ಇಂಥದ್ದು ಸಹ ನಾವು ಇಟ್ಕೋಬೋದು. ಸೊ ನಾನು ಸದ್ಯಕ್ಕೆ ಒಂದು ಟ್ರೇ ತೊಗೋಬೇಕು ಅಂತಿದ್ದೀನಿ, ಸರ್ವಿಂಗ್ ಟ್ರೇ, ಅದನ್ನು ಇಟ್ಕೊಳ್ಳೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಪ್ಲೇಟ್ಸ್ ಇಟ್ಕೋಬೋದು ಅಂತ. ನಾನಿಲ್ಲಿ ಒಂದು 4 ಪ್ಲೇಟ್ಸ್ನ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ದೊಡ್ಡ ಸ್ಪೇಸ್ ಇದೆ. ಸೊ ದೊಡ್ಡ ಪ್ಲೇಟ್ ಸಹ ನಾವು ಇಟ್ಕೋಬೋದು. ಸೊ ನೀಟಾಗಿ ಆರ್ಗನೈಸ್ ಆಗಿದೆ. ನನಗಂತೂ ತುಂಬಾ ಸ್ಯಾಟಿಸ್ಫೈ ಆಯಿತು ಈ ಪ್ರಾಡಕ್ಟು. ಇದು ತಗೊಳ್ಳೋದ್ರಿಂದ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ ನೋಡಿ. ಸೊ ಕಿಚನ್ ಎಷ್ಟೇ ಪುಟ್ಟದಾಗಿದ್ರೂ ಈ ಥರ ಆರ್ಗನೈಸರ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ವಸ್ತುಗಳನ್ನ ನಾವು ಅಲ್ಲಿ ಅಕಾಮಡೇಟ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಜೋಡಿಸಿಟ್ಕೊಂಡಿದ್ದೀನಿ ಅಂತ. ಸೊ ನೆಕ್ಸ್ಟ್ ಒಂದು ಗೊಂಬೆ ಇತ್ತು ನಂದು, 20 years ಓಲ್ಡ್. ಇದು ನಂದು ಒನ್ ಆಫ್ ಮೈ ಬರ್ಡೇಗೆ ಯಾರೋ ಗಿಫ್ಟ್ ಕೊಟ್ಟಿರೋವಂಥದ್ದು, ನಮ್ಮ ಮಾವನೋ ಯಾರೋ. ಸೊ ಅದು ಯಾವಾಗ್ಲೂ TV ಯೂನಿಟಿಂದ ಬೀಳಿಸ್ತಾನೆ ಇದ್ರು ನನ್ನ ಮಕ್ಕಳು ರಿಮೋಟ್ ಎತ್ಕೊಳ್ಳೋವಾಗ ಎಲ್ಲ. ಸೊ ಅದಕ್ಕೆ ಈ ಒಂದು ಪ್ಲ್ಯಾಟರಲ್ಲಿ ಹಾಕಿಟ್ಟಿದ್ದೀನಿ. ನನ್ನ ಪ್ರಕಾರ ಈ ಪ್ಲ್ಯಾಟರ್ಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಮೊನ್ನೆ ನಮ್ಮಪ್ಪ ಮನೆಗೆ ಬಂದಾಗ ಈ ಥರ ಮಸಾಲೆ ಪೂರಿ ಎಲ್ಲ ಮತ್ತು ಚಕ್ಲಿ ನಿಪ್ಪಟ್ಟು ಎಲ್ಲ ತಂದು ಕೊಟ್ಟಿದ್ರು. ಸೊ ಇವತ್ತು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಆ ಪುರಿ ಮತ್ತು ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ತಿಂದೆ. ಈ ಪುರಿ ಅಂತೂ ನನಗೆ ತುಂಬ ಫೇವ್ರೇಟು, ಖಾರ ಇರುತ್ತೆ. ಕೋಲಾರಲ್ಲಿರುವಂಥ ಶ್ರೀನಿವಾಸ ಸ್ವೀಟ್ ಸ್ಟಾಲ್ಸಲ್ಲಿ ಅದು ಸಿಗುತ್ತೆ. ಅಪ್ಪ ಬಂದಾಗೆಲ್ಲ ಅದನ್ನು ತಂದು ಕೊಡ್ತಾರೆ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಆಗಿ ತಿನ್ನೋಕ್ಕೆ. ಸೊ ಹೀಗಿತ್ತು ನನ್ನ ಒಂದು ದಿನ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.